ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಗಳಾಗ್ತಾ ಇದೆ. ಯಾರು ಊಹಿಸದ ಸ್ಪರ್ಧಿಗಳು ದೊಡ್ಡ ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಈ ವಾರ ಮನೆಯಿಂದ ಹೊರ ಹೋಗ್ತಾರೆ ಅನ್ಕೊಂಡಿದ್ದವರಿಗೆಲ್ಲ ಬಿಗ್ ಶಾಕ್ ಎದುರಾಗ್ತಾ ಇದೆ. ಇಷ್ಟು ದಿನ ನಡೆದ ಎಲಿಮಿನೇಷನ್ ಬೇರೆ, ಈ ವಾರ ನಡೆದ ಎಲಿಮಿನೇಷನ್ ಬೇರೆ. ಈಗಾಗಲೇ ಎಲಿಮಿನೇಷನ್ ಪ್ರಕ್ರಿಯೆ ಮುಗಿದು ಹೋಗಿದೆ. ಶನಿವಾರದ ಎಪಿಸೋಡ್ ಅನ್ನ ಕಿಚ್ಚ ಸುದೀಪ್ ಇವತ್ತೇ ಕಂಪ್ಲೀಟ್ ಮಾಡ್ತಾರೆ. ಬೆಳಿಗ್ಗೆ 7 ಗಂಟೆಗೆ ಬಿಗ್ ಬಾಸ್ ಎಪಿಸೋಡ್ ಶೂಟಿಂಗ್ ಶುರುವಾಗುತ್ತೆ. ಹೀಗಾಗಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದು ಯಾರು ಅನ್ನೋದು ಈಗಾಗ್ಲೇ ಗೊತ್ತಾಗಿ ಹೋಗಿದೆ. ಈ ವಾರ ಹಿಂದೆಂದೂ ನಡೆಯದಂತಹ ರೋಚಕ ಎಲಿಮಿನೇಷನ್ ಆಗಿದೆ. ನಾವು ಉಳ್ಕೋತೀವಿ ಅಂತ ಬೇರೆಯವರನ್ನ ಉಳಿಸಿದವ್ರೆ ಮನೆಯಿಂದ ಹೊರ ಹೋಗಿದ್ದಾರೆ. ಕಿಚ್ಚ ಸುದೀಪ್ ಇಬ್ರು ಔಟ್ ಅಂತ ಇದ್ದಂತೆ ಇಡೀ ಮನೆಯೇ ಕಣ್ಣೀರಿಟ್ಟಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಈ ವಾರ ಮೊದಲೇ ಗೊತ್ತಿತ್ತು ದೊಡ್ಡ ವಿಕೆಟ್ ಗಳೇ ಉರುಳುತ್ತೆ ಅಂತ. ಯಾಕಂದ್ರೆ ಕಳೆದ ವಾರ ಸಿಂಗಲ್ ಎಲಿಮಿನೇಷನ್ ನಡೆದಿತ್ತು. ಹೀಗಾಗಿ ಈ ವಾರ ಡಬಲ್ ಎಲಿಮಿನೇಷನ್ ಆಗೋದು ಪಕ್ಕ ಅಂತ ಎಲ್ರೂ ಊಹಿಸಿದ್ರು. ಇದು ನಿಜವಾಗಿದೆ. ಕೆಲವೊಬ್ರು ಹೇಳಬಹುದು ಪ್ರತಿ ವಾರವೂ ಡಬಲ್ ಎಲಿಮಿನೇಷನ್ ಮಾಡಲ್ಲ, ಈ ಸೀಸನ್ ನಲ್ಲೇ ಡಬಲ್ ಎಲಿಮಿನೇಷನ್ ಮಾಡ್ತಾ ಇರೋದು. ಹಿಂದಿನ ಸೀಸನ್ ನಲ್ಲಿ ಯಾವಾಗ್ಲೂ ಒಮ್ಮೆ ಮಾತ್ರ ಡಬಲ್ ಎಲಿಮಿನೇಷನ್ ಮಾಡ್ತಾ ಇದ್ರು ಅಂತ. ಇದು 100% ಸತ್ಯ. ಆದ್ರೆ ಈ ಬಾರಿ ಮೇಲಿಂದ ಮೇಲೆ ಡಬಲ್ ಎಲಿಮಿನೇಷನ್ ಮಾಡ್ತಾ ಇರೋದಕ್ಕೆ ಕಾರಣ ಇದೆ. ಈಗಾಗಲೇ 5 ವಾರಕ್ಕೆ 6 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ. ಅದರ ಜೊತೆಗೆ 3 ವಾರಕ್ಕೆ 3 ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಬಂದಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಜನರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ಎಂಟ್ರಿ ಇಲ್ಲಿಗೆ ನಿಲ್ಲಲ್ಲ. 50 ದಿನ ಆಗ್ತಾ ಇದ್ದಂತೆ ಮತ್ತೆ 3 ಸ್ಪರ್ಧಿಗಳು ಬರಲಿದ್ದಾರೆ. ಹೀಗಾಗಿ ಮೇಲಿಂದ ಮೇಲೆ ಡಬಲ್ ಎಲಿಮಿನೇಷನ್ ಮಾಡ್ತಾ ಇರೋದು. ಆತ್ಮೀಯರೇ, ಸದ್ಯ ಬಿಗ್ ಬಾಸ್ ಮನೆಯಲ್ಲಿ 16 ಸ್ಪರ್ಧಿಗಳಿದ್ದಾರೆ. ಈ 16 ಸ್ಪರ್ಧಿಗಳಲ್ಲಿ ಈ ವಾರ 10 ಮಂದಿ ನಾಮಿನೇಟ್ ಆಗಿದ್ದಾರೆ. ಧ್ರುವಂತ್, ಗಿಲ್ಲಿ, ಅಶ್ವಿನಿ, ಸೂರಜ್, ರಾಶಿಕಾ, ಸ್ಪಂದನ, ಧನುಷ್, ರಕ್ಷಿತಾ, ಕಾಕ್ರೋಚ್, ಚಂದ್ರಪ್ರಭಾ ಈ 10 ಜನರಲ್ಲೇ ಇಬ್ರು ಹೊರ ಹೋಗೋದು. ಇನ್ನು ಸೇಫ್ ಆದವರು ಮಾಳು, ಜಾಹ್ನವಿ, ಕಾವ್ಯ, ರಘು, ರಿಷಾ ಹಾಗೂ ಅಭಿಷೇಕ್. ಇವರಿಷ್ಟರಲ್ಲಿ ರಿಷಾ ಗೌಡ್ರನ್ನ ಉಳಿಸಿದ್ದೆ ಎಲ್ರಿಗೂ ಅಚ್ಚರಿ. ರಿಷಾ ಗೌಡರನ್ನ ಉಳಿಸ್ಕೊಳ್ಳಲೇಬೇಕು ಅಂತ ಬಿಗ್ ಬಾಸ್ ಪ್ಲಾನ್ ಮಾಡಿ ಚೂಸ್ ಮಾಡಿದಂತಿದೆ. ಲೆಟರ್ ತೆಗೆಯೋ ಟಾಸ್ಕ್ ನಲ್ಲಿ ಎಲ್ಲರನ್ನ ಬಿಟ್ಟು ರಿಷಾರನ್ನೇ ಬಿಗ್ ಬಾಸ್ ಆರಿಸಿತ್ತು. ಈ ಮೂಲಕ ರಿಷಾಗೆ ಬಿಗ್ ಬಾಸ್ ಸೇಫ್ ಮಾಡಿತ್ತು. ಇದು ಎಲ್ಲರ ಅಸಮಾಧಾನಕ್ಕೂ ಕಾರಣ ಆಗಿದೆ. ಆತ್ಮೀಯರೇ, ಈ ವಾರ 10 ಜನರಲ್ಲಿ ಇಬ್ಬರನ್ನ ಎಲಿಮಿನೇಟ್ ಮಾಡಬೇಕು. ಧ್ರುವಂತ್, ಗಿಲ್ಲಿ, ಅಶ್ವಿನಿ, ಸೂರಜ್, ರಾಶಿಕಾ, ಸ್ಪಂದನ, ಧನುಷ್, ರಕ್ಷಿತಾ, ಕಾಕ್ರೋಚ್, ಚಂದ್ರಪ್ರಭಾ ನಾಮಿನೇಟ್ ಆಗಿದ್ದಾರೆ. ಇದರಲ್ಲಿ ಗಿಲ್ಲಿ, ಅಶ್ವಿನಿ ಹಾಗೂ ರಾಶಿಕಾರನ್ನ ಎಲಿಮಿನೇಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇವರು ಇದ್ದಿದ್ರಿಂದಲೇ ಬಿಗ್ ಬಾಸ್ ಆಟ ನಡೀತಾ ಇರೋದು. ಇನ್ನು ರಾಶಿಕಾ ಹಾಗೂ ಸೂರಜ್ ಜೋಡಿಯ ಲವ್ ಕಹಾನಿಗೋಸ್ಕರನಾದ್ರೂ ಇವರಿಬ್ಬರನ್ನ ಬಿಗ್ ಬಾಸ್ ಉಳಿಸ್ಕೊಳ್ಳುತ್ತೆ. ಬಳಿಕ ಉಳಿದವರು ಧನುಷ್ ಹಾಗೂ ಕಾಕ್ರೋಚ್. ಕಾಕ್ರೋಚ್ ಬಳಿ ಇಮ್ಯುನಿಟಿ ಇದೆ. ಧನುಷ್ ಕಳೆದ ವಾರ ಕ್ಯಾಪ್ಟನ್ ಆದವರು ಅಲ್ಲದೆ ಎಲ್ಲಾ ಟಾಸ್ಕ್ ನಲ್ಲೂ ಮುಂದಿದ್ದಾರೆ. ಹೀಗಾಗಿ ಇವರಿಬ್ರು ಸಹ ಉಳ್ಕೋತಾರೆ. ಹೀಗಾಗಿ ಉಳಿದವರು ಅಂದ್ರೆ ಸ್ಪಂದನ, ಧ್ರುವಂತ್ ಹಾಗೂ ಚಂದ್ರಪ್ರಭಾ. ಈ 3ರಲ್ಲೇ ಇಬ್ರು ಮನೆಗೆ ಹೋಗಬೇಕು. ಚಂದ್ರಪ್ರಭಾ ಹಾಗೂ ಧ್ರುವಂತ್ಗೆ ಹೋಲಿಸಿಕೊಂಡ್ರೆ ಸ್ಪಂದನ 100ಕ್ಕೆ 100 ಬೆಸ್ಟ್. ಹೀಗಾಗಿ ಚಂದ್ರಪ್ರಭಾ ಹಾಗೂ ಧ್ರುವಂತ್ ಹೋಗೋದ್ರಲ್ಲಿ ಅನುಮಾನವೇ ಇಲ್ಲ. ನಾವು ಈ ಸುದ್ದಿ ಶುರು ಮಾಡುವಾಗ್ಲೇ ಒಂದು ಮಾತು ಹೇಳುತ್ತೀವಿ, ಒಬ್ಬರಿಗೆ ಜೀವದಾನ ಮಾಡಿ ತಾವೇ ಹೊರ ಹೋಗೋ ಪರಿಸ್ಥಿತಿ ತಂದ್ಕೊಂಡಿದ್ದಾರೆ ಅಂತ. ಅದು ಚಂದ್ರಪ್ರಭಾ ಹಾಗೂ ಧ್ರುವಂತ್ ಹಾಗೂ ಚಂದ್ರಪ್ರಭಾ ಸೇರ್ಕೊಂಡು ಮಾಳುಗೆ ಲೈಫ್ ಕೊಟ್ಟಿದ್ದು. ಅದನ್ನ ಬಳಸ್ಕೊಂಡಿದ್ದ ಮಾಳು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಸಹ ಆಗಿದ್ದಾರೆ. ಹೀಗಾಗಿ ಮುಂದಿನ ವಾರವೂ ಮಾಳು ಸೇಫ್. ಒಂದು ವೇಳೆ ಮಾಳುಗೆ ಧ್ರುವಂತ್ ಹಾಗೂ ಚಂದ್ರಪ್ರಭಾ ಅವಕಾಶ ನೀಡದೇ ಇದ್ದಿದ್ರೆ ಈ ವಾರ ಮಾಳು ಹೊರ ಹೋಗೋದು ಖಾಯಂ ಆಗಿತ್ತು. ಯಾಕಂದ್ರೆ ಕಳೆದ ವಾರವೇ ಮಲ್ಲಮ್ಮನ ಜೊತೆ ಕೊನೆ ಹಂತಕ್ಕೆ ಹೋಗು ಬಂದಿದ್ರು. ಹಾಗೆ ಮಾಳು ಯಾವುದ್ರಲ್ಲೂ ಆಕ್ಟಿವ್ ಇಲ್ಲ, ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಏನೂ ಕೊಟ್ಟಿಲ್ಲ. ಹೀಗಾಗಿ ಮಾಳು ಹೊರ ಹೋಗೋದು ಖಾಯಂ ಆಗಿತ್ತು. ಆದ್ರೆ ಅದೃಷ್ಟ ಅನ್ನೋದು ಮಾಳು ಕೈ ಹಿಡಿದಿದೆ. ಹೀಗಾಗಿ ಮಾಳು ಬದಲು ತಮ್ಮ ಅವಕಾಶ ತ್ಯಾಗ ಮಾಡಿದವರೇ ಕಿಕ್ಔಟ್ ಆಗಲಿದ್ದಾರೆ. ಈಗೀಗ ಧ್ರುವಂತ್ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗ್ತಾ ಇದೆ. ಈ ಮನುಷ್ಯ ನಂಬಿಕೆಗೆ ಅರ್ಹನಲ್ಲ, ಹಿಂದೊಂದು ಮುಂದೊಂದು ಮಾತನಾಡೋದ್ರಲ್ಲಿ ಎತ್ತಿದ ಕೈ. ಇದು ಈತನ ರಿಯಾಲಿಟಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ವಾರದ ಎಲಿಮಿನೇಷನ್ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ಆತ್ಮೀಯರೇ,
ಈ ಬಗ್ಗೆ ನೀವು ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.